ನಮಸ್ಕಾರ. ನನ್ನ ಹೆಸರು ಸಂತೋಷ್. ಜೀವನದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡಿರ್ತೀವಿ. ಆದರೆ ಆ ರಾತ್ರಿ ನಾವು ಮಾಡಿದ ಒಂದು ತಪ್ಪು ನಮ್ಮ ಬದುಕನ್ನೇ ಬದಲಿಸುವಂತೆ ಮಾಡ್ತು. ನಾವಿದ್ದಿದ್ದು ನಮ್ಮ ಹಳೆಯ ಬಿಳಿ ಬಣ್ಣದ ಕಾರ್ನಲ್ಲಿ. ನಾನು ಡ್ರೈವಿಂಗ್ ಸೀಟ್ನಲ್ಲಿದ್ದೆ. ಪಕ್ಕದಲ್ಲಿ ದೀಪಕ್ ಮತ್ತು ಹಿಂದಿನ ಸೀಟ್ನಲ್ಲಿ ಮನೋಜ್ ಇದ್ದ. ಮಧ್ಯಾಹ್ನ ಬೆಂಗಳೂರಿಂದ ಹೊರಟಾಗ ಮನಸ್ಸಲ್ಲಿ ಬರೀ ಬೆಟ್ಟ ಗುಡ್ಡಗಳನ್ನು ನೋಡಿ ಎಂಜಾಯ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾತ್ರ ಇತ್ತು. ಸಂಜೆ 7 ಗಂಟೆ ಆಗ್ತಾ ಇದ್ದಂತೆ ಸುತ್ತಲೂ ಕತ್ಲು ಆವರಿಸ್ತು. ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡ್ರಲ್ಲಿ ಹತ್ತಿರ ಇರುವ ಒಂದು ಸಣ್ಣ ಹಳ್ಳಿ ಹೋಟೆಲ್ ಹತ್ತಿರ ಗಾಡಿ ನಿಲ್ಲಿಸಿದ್ವಿ. ಆ ಹೋಟೆಲ್ ಮಾಲೀಕ ಸುಮಾರು 60 ವರ್ಷ, ಒಬ್ಬ ಮುದುಕ. ನಮ್ಮನ್ನು ನೋಡಿ ಕೇಳ್ದ, ಎಲ್ಲಿಗೆ ಹೊರಟಿದ್ದೀರಪ್ಪ ಅಂತ ಕೇಳ್ದ. ನಾವು ಹೋಗಬೇಕಾದ ಬೆಟ್ಟದ ಹೆಸರನ್ನು ಹೇಳಿದಾಗ ಅವನ ಮುಖದ ಮೇಲಿನ ಲಕ್ಷಣಗಳೇ ಬದಲಾದವು. ಅವನು ನಮ್ಮ ಹತ್ತಿರ ಬಂದು ಮೆಲ್ಲು ಧ್ವನಿಯಲ್ಲಿ ಹೇಳಿದ, ಬೇಡ ಬುದ್ಧಿ, ಈಗ ಆ ಕಡೆ ಹೋಗೋದು ಸೇಫ್ ಅಲ್ಲ. ಮೇನ್ ರೋಡಲ್ಲೇ ಹೋಗಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಈ ಕಾಡು ದಾರಿಯಲ್ಲಿ ಈ ಹೊತ್ತಲ್ಲಿ ಕೆಲವು ನೆರಳುಗಳು ಕಾಯ್ತಾ ಇರ್ತವೆ. ಅವು ದಾರಿ ತೋರಿಸೋ ಹಾಗೆ ಮಾಡಿ ದಾರಿ ತಪ್ಪಿಸ್ತವೆ. ಅವನು ಹೇಳಿದ್ದ ಮಾತನ್ನು ನಮಗೆ ತುಂಬ ಹಳೆಯ ಕಾಲದ ಹಾರರ್ ಮೂವಿ ಡೈಲಾಗ್ ಥರ ಇತ್ತು. ಮನೋಜ್ ನಗ್ತಾ ಇದ್ದ. ಅಂಕಲ್, ನಮ್ಮ ಹತ್ತಿರ ಗೂಗಲ್ ಮ್ಯಾಪ್ ಇದೆ, ದಾರಿ ತಪ್ಪಲ್ಲ, ನಾವು ಹೋಗ್ಸಿ ಬಿಡಿ ಅಂತ ಹೇಳ್ತಾನೆ. ನಾವು ಅವನ ಎಚ್ಚರಿಕೆಯನ್ನು ಕೇವಲ ಮೂಢನಂಬಿಕೆ ಅಂತ ನಿರ್ಲಕ್ಷಿಸಿ ಗಾಡಿನ ಹತ್ತಿದ್ವಿ. ಗೂಗಲ್ ಮ್ಯಾಪ್ ಓಪನ್ ಮಾಡಿದಾಗ ಒಂದು ಶಾರ್ಟ್ಕಟ್ ತೋರಿಸ್ತಾ ಇತ್ತು. ಮೇನ್ ರೋಡಲ್ಲಿ ಹೋದರೆ ಇನ್ನೂ 3 ಗಂಟೆ ಬೇಕಾಗಿತ್ತು. ಆದರೆ ಆ ಕಾಡುದಾರಿಯಲ್ಲಿ ಹೋದರೆ ಕೇವಲ 1 ಗಂಟೆಲೇ ನಾವು ತಲುಪಬಹುದಾಗಿತ್ತು. ಅಂದುಕೊಂಡಿದ್ದೇ ತಡ. ಸ್ಟೀರಿಂಗ್ ತಿರುಗಿಸಿ ಆ ದಟ್ಟ ಅರಣ್ಯದ ಒಳಗಡೆ ಹೋಗುವ ಮನೆ ರಸ್ತೆಗೆ ಎಂಟ್ರಿ ಆದ್ವಿ. ಕಾಡಿನ ಒಳಗೆ ಹೋಗ್ತಿದ್ದಂತೆ ಗಾಳಿಯಲ್ಲಿ ಒಂದು ವಿಚಿತ್ರವಾದ ತಂಪು ಇತ್ತು. ಮರಗಳು ಎಷ್ಟು ಎತ್ತರವಾಗಿದ್ದವು ಅಂತಂದರೆ ಆಕಾಶದ ಚಂದ್ರನ ಬೆಳಕು ಕೂಡ ಕೆಳಗೆ ಬೀಳ್ತಾ ಇರಲಿಲ್ಲ. ರೋಡ್ ತುಂಬ ಪೀಸ್ಫುಲ್ ಆಗಿದೆ ಅಂದ್ಕೊಂಡು ಮ್ಯೂಸಿಕ್ ಫುಲ್ ವಾಲ್ಯೂಮ್ ಹಾಕಿದ್ವಿ. ಆದರೆ ಆ ಸೈಲೆಂಟ್ನಲ್ಲೇ ಏನೋ ಒಂದು ಕೆಟ್ಟದು ಅಡಗಿದೆ ಅಂತ ಅರಿವಾಗಿದ್ದು ಮಾತ್ರ ತುಂಬ ಲೇಟಾಗಿತ್ತು. ಆ ಕ್ಷಣದಲ್ಲಿ ನಮಗೆ ಗೊತ್ತಿರಲಿಲ್ಲ ನಾವು ಅಡಿ ಇಟ್ಟಿರೋದು ರಸ್ತೆ ಮೇಲಲ್ಲ, ಯಾರದೋ ಹಸಿವಿನ ಬಲೆಯ ಒಳಗಡೆ ಅಂತ. ಕಾಡಿನ ಒಳಗಡೆ ಪ್ರಯಾಣ ಶುರುವಾದಾಗ 1/2 ಗಂಟೆ ಕಳೆದಿತ್ತು. ಆರಂಭದಲ್ಲಿ ಕಾಣುತ್ತಿದ್ದ ಹಸಿರು, ಆ ತಂಪು ಈಗ ಒಂದು ರೀತಿಯ ಉಸಿರುಗಟ್ಟಿಸುವ ವಾತಾವರಣವಾಗಿ ಬದಲಾಗಿತ್ತು. ಸರಿಯಾಗಿ ರಾತ್ರಿ 8:30 ಆಗಿರ್ಬೋದು. ಇದ್ದಕ್ಕಿದ್ದಂತೆ ಕಾರಿನಲ್ಲಿದ್ದ ಮ್ಯೂಸಿಕ್ ಸಿಸ್ಟಮ್ ಒಂದೇ ಸಮನೆ ಜೋರಾಗಿ ಶಬ್ದ ಮಾಡಿ ಆಫ್ ಆಗಿ ಹೋಯಿತು. ಗಾಡಿಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ನಾನು ನನ್ನ ಫೋನ್ನ ತೆಗೆದು ನೋಡಿದೆ. ನೆಟ್ವರ್ಕ್ ಸಂಪೂರ್ಣವಾಗಿ ಶೂನ್ಯವಾಗಿತ್ತು. ದೀಪಕ್ ಅಂದ, ಸ್ವಂತ ಮ್ಯಾಪ್ ನೋಡು, ಏನೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ. ನಾನು ಡ್ಯಾಶ್ಬೋರ್ಡ್ ಮೇಲಿದ್ದ ಫೋನ್ನ ಗಮನಿಸಿದೆ. ಗೂಗಲ್ ಮ್ಯಾಪ್ನಲ್ಲಿ ನಾವು ಹೋಗಬೇಕಾದ ದಾರಿ ಮಾಯವಾಗಿತ್ತು. ಮ್ಯಾಪ್ನಲ್ಲಿದ್ದ ಆ ನೀಲಿ ಬಣ್ಣದ ಗೆರೆ ಮರೆಯಾಗಿತ್ತು. ಕೇವಲ ಒಂದು ಸಣ್ಣ ವೃತ್ತದಲ್ಲಿ ನಮ್ಮ ಲೊಕೇಶನ್ ನಿಂತುಕೊಂಡಿತ್ತು. ನಾವು ಎಷ್ಟೇ ಮುಂದೆ ಹೋದರೂ ಮ್ಯಾಪ್ ಅದೇ ಜಾಗದಲ್ಲಿ ತೋರಿಸ್ತಾ ಇತ್ತು. ಬಹುಶಃ ಸಿಗ್ನಲ್ ಇಲ್ಲದೆ ಹೀಗಾಗ್ತಿದೆ ಅಂತ ಅನ್ನಿಸ್ತು. ಸ್ಟ್ರೇಟಾಗಿ ಹೋಗೋಣ ಅಂತ ಮನೋಜ್ ಹೇಳಿದ. ಆದರೆ ಕಾಡು ನಮ್ಮೊಂದಿಗೆ ಆಟವಾಡಲು ಶುರು ಮಾಡಿತ್ತು. ಮುಂದೆ ಹೋಗ್ತಾ ಹೋಗ್ತಾ ರಸ್ತೆ ಸಣ್ಣದಾಗ್ತಾ ಬಂತು. ಎಷ್ಟು ಸಣ್ಣಗಾಗಿತ್ತು ಅಂದರೆ ಕಾಡಿನ ಎರಡೂ ಬದಿಯ ಗ್ಲಾಸ್ಗಳಿಗೆ ಕಾಡಿನ ಪೊದೆಗಳು ಬಂದು ಬಡಿತಾ ಇದ್ದವು. ಆಗ ದೀಪಕ್ ಗಾಬರಿಯಿಂದ ಕಿರ್ಚ್ದ, ಮಗ ಗಾಡಿ ನಿಲ್ಲಿಸು, ಆ ಮರ ನೋಡು. ನಾನು ಬ್ರೇಕ್ ಹಾಕಿದೆ. ರಸ್ತೆ ಎಡಬದಿಯಲ್ಲಿ ಒಂದು ದೊಡ್ಡ ವಿದ್ಯುತ್ ಕಂಬ ಅರ್ಧಕ್ಕೆ ಮುರಿದು ಬಿದ್ದಿತ್ತು. ಆ ಕಂಬ ನಮಗೆ ಹೊಸದೇನಲ್ಲ. 10 ನಿಮಿಷದ ಹಿಂದೆ ನಾವು ಅದೇ ಕಂಬದ ಮುಂದೆನೇ ಹಾದು ಹೋಗಿದ್ವಿ. ಹೊರಗಡೆ ಗಾಳಿ ಶಬ್ದ ಕೂಡ ನಿಂತೋಗಿತ್ತು. ಯಾವುದೋ ಪ್ರಾಣಿ ಅಥವಾ ಪಕ್ಷಿಗಳ ಶಬ್ದ ಕೂಡ ಕೇಳಿಸ್ತಾ ಇರಲಿಲ್ಲ. ಕಾರಿನ AC ಆನ್ ಇದ್ದರೂ ನಮಗೆ ಬೆವರು ಇಳಿತಾನೇ ಇತ್ತು. ಕಿಟಕಿ ಗಾಜಿನ ಮೇಲೆ ಏನೋ ತಣ್ಣಗಿನ ಸ್ಪರ್ಶವಾಗಿತ್ತು. ನಾನು ಹೊರಗಡೆ ನೋಡಿದೆ. ಮಂಜು ಕವಿದ ಆ ಗಾಜಿನ ಮೇಲೆ ಹೊರಗಿನಿಂದ ಯಾರೋ ಕೈ ಇಟ್ಟಂತೆ 5 ಬೆರಳುಗಳ ಗುರುತುಗಳು ಕಾಣಿಸ್ತಾ ಇತ್ತು. ಆ ಕೈ ಗುರುತು ಸಣ್ಣ ಮಗುವಿನದಾಗಿರಲಿಲ್ಲ ಅಥವಾ ಸಾಮಾನ್ಯ ಮನುಷ್ಯನದು ಆಗಿರಲಿಲ್ಲ. ಅದು ತುಂಬ ಉದ್ದವಾದ ಬೆರಳುಗಳಿಂದ ವಿಚಿತ್ರ ಗುರುತುಗಳಾಗಿತ್ತು. ಆ ಕ್ಷಣದಲ್ಲಿ ನನಗೆ ಅನಿಸಿದ್ದು ಒಂದೇ, ಈ ದಾರಿ ನಮ್ಮನ್ನು ಗುರಿ ತಲುಪಿಸಲ್ಲ, ಬದಲಾಗಿ ಯಾವುದೋ ಒಂದು ಶಕ್ತಿ ನಮ್ಮನ್ನು ಈ ಕಾಡಿನ ಮಧ್ಯೆ ಕಟ್ಟು ಹಾಕಿದೆ. ನಾವು ಹೊರಬರಲು ಪ್ರಯತ್ನಿಸಿದರೂ ಆ ಕಾಡು ನಮ್ಮನ್ನು ಒಳಗಡೆಯಿಂದ ಹೊರಗಡೆ ಬಿಡ್ತಾನೇ ಇಲ್ಲ. ನಾವು 3 ಕಾಡಿನ ಒಳಗಡೆ ಕುಳಿತಿದ್ವಿ. ಹೊರಗಡೆ ಹೋಗೋ ಧೈರ್ಯ ಯಾರಿಗೂ ಇರಲಿಲ್ಲ. ಆಗ ಹಿಂದಿನ ಸೀಟ್ನಲ್ಲಿ ಮನೋಜ್ ಫುಲ್ ಬೆವತು ಹೋಗಿದ್ದ.
ಅವನ ಉಸಿರಾಟದ ಶಬ್ದ ನಮಗೆ ಕೇಳಿಸ್ತಾನೆ ಇತ್ತು. ಅವನು ಮೆಲ್ಲಗೆ ಅಂದ, ಸಂತು ಮಗ, ಯಾರಿಗೂ ಹೇಳಬೇಡ. ಗಾಡಿ ಹಿಂದ್ಗಡೆ ಮಣ್ಣು ಮೇಲೆ ಯಾರೋ ನಡೀತಿರೋ ಶಬ್ದ ಕೇಳಿಸ್ತಾ ಇದೆ ಕಣೋ. ನಾನು ಕಿವಿ ಕೊಟ್ಟು ಕೇಳಿದೆ. ಗಾಡಿಯ ಹಿಂದಿನಿಂದ ಚಟ್ ಪಟ್ ಅಂತ ಹಸಿ ಮಣ್ಣಿನ ಮೇಲೆ ಬರಿಗಾಲಲ್ಲಿ ಯಾರೋ ನಡೆದಿರೋ ಶಬ್ದ ಕೇಳಿಸ್ತಾ ಇತ್ತು. ನಾನು ಗಾಬರಿಯಿಂದ ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಇಂಜಿನ್ ಕೇವಲ ಕರ್ ಕರ್ ಅಂತ ಶಬ್ದ ಮಾಡ್ತಾ ಇತ್ತೇ ಹೊರತು ಸ್ಟಾರ್ಟ್ ಆಗ್ತಾನೆ ಇರಲಿಲ್ಲ. ಅಷ್ಟರಲ್ಲಿ ಕಾಡಿನ ಯಾವುದೋ ಮೂಲೆಯಿಂದ ಒಂದು ಹೆಂಗಸಿನ ನಗು ಕೇಳಿಸ್ತು. ಅದು ಸಾಮಾನ್ಯ ನಗುವಲ್ಲ. ಯಾರೋ ಉಸಿರುಗಟ್ಟಿ ಸಾಯುವಾಗ ಬರೋ ಧ್ವನಿಯ ಜೊತೆಗೆ ವಿಕೃತವಾಗಿ ನಕ್ಕಂತ ಇತ್ತು. ಆ ಶಬ್ದ ಎಷ್ಟು ಹತ್ತಿರ ಇತ್ತು ಅಂದರೆ ಆ ಹೆಂಗಸು ನಮ್ಮ ಕಾರಿನ ಮೇಲ್ಛಾವಣಿ ಮೇಲೆ ಕುಳಿತಿದ್ದಾಳೆ ಅನ್ನೋಷ್ಟು ಹತ್ತಿರದಲ್ಲಿತ್ತು. ದೀಪಕ್ ಕಿರಿಚಿದ, ಸಂತು ಹೇಗಾದರೂ ಮಾಡಿ ಗಾಡಿ ತೆಗಿ ಇಲ್ಲಿಂದ. ನಾನು ಪದೇ ಪದೇ ಕಿರಿಸ್ತಾ ಇದ್ದೆ. ಆಗ ಇದ್ದಕ್ಕಿದ್ದಂತೆ ಕಾರಿನ ಹೆಡ್ಲೈಟ್ಗಳು ಮಿನುಗಲು ಶುರುವಾದವು. ಆ ಮಿನುಗುವ ಬೆಳಕಿನಲ್ಲಿ ನಾನು ಕನ್ನಡಿಯ ಮೂಲಕ ಗಮನಿಸಿದೆ. ರಸ್ತೆಯ ದೂರದಲ್ಲಿ ಒಬ್ಬಳ ಹೆಂಗಸು ಬಿಳಿ ಬಟ್ಟೆ ಹಾಕ್ಕೊಂಡು ನಿಂತಿದ್ಲು. ಅವಳ ಮುಖದ ಮೇಲೆ ಕೂದಲು ಹರಡಿತ್ತು. ಮಿನುಗುವ ಲೈಟ್ ಪ್ರತಿ ಸಲದ ಬೆಳಕಿನಲ್ಲೂ ಅವಳು ನಮ್ಮನ್ನೇ ನೋಡ್ತಾ ಇದ್ಲು. ನಮಗೆ ಒಂದೊಂದು ಹೆಜ್ಜೆ ಹತ್ತಿರ ಬರ್ತಾ ಇದ್ಲು. 1ನೇ ಸಲ ನೋಡಿದಾಗ ಅವಳು 50 ಅಡಿ ದೂರ ಇದ್ಲು. 2ನೇ ಸಲ 30 ಅಡಿ. 3ನೇ ಸಲ ಅವಳು ಸರಿಯಾಗಿ ಮನೋಜ ಕುಳಿತಿದ್ದಲ್ಲ ಆ ವಿಂಡೋ ಪಕ್ಕದಲ್ಲೇ ನಿಂತಿದ್ಲು. ಅವಳ ಉದ್ದನೆಯ ಬೆರಳುಗಳು ಕಾರಿನ ಗಾಜನ್ನು ನಿಧಾನವಾಗಿ ಗೀರಲು ಶುರು ಮಾಡಿದ್ಲು. ಆ ಗೀರುವ ಶಬ್ದಕ್ಕೆ ನಮ್ಮ ಜೀವವೇ ಹೋದಂತಾಗುತ್ತಿತ್ತು. ಸಮಯ ಸರಿಯಾಗಿ ರಾತ್ರಿ 10:50. ಕಾರಿನ ಒಳಗಡೆ ವಾತಾವರಣ -ಡಿಗ್ರಿಗೆ ಇಳಿದಂತೆ ತಣ್ಣಗಾಗಿತ್ತು. ನಮ್ಮ ಉಸಿರಾಟದ ಗಾಳಿ ಕೂಡ ಮಂಜಿನಂತೆ ಕಾಣುತ್ತಿತ್ತು. ಹೊರಗಡೆ ಆ ಹೆಂಗಸು ಗಾಜಿನ ಮೇಲೆ ಬೆರಳುಗಳಿಂದ ಗೀರುತ್ತಿದ್ದ ಶಬ್ದ ನಿಂತು ಹೋಗಿತ್ತು. ಆದರೆ ನಮಗೆ ಅರಿವಾಗಿದ್ದು ಏನೆಂದರೆ ಅಸಲಿ ಭಯ ಹೊರಗಿಲ್ಲ, ನಮ್ಮ ಕಾರಿನ ಒಳಗಡೆ ಇದೆ ಎಂದು. ಮನೋಜ್ ಇದ್ದಕ್ಕಿದ್ದಂತೆ ಸಂಪೂರ್ಣವಾಗಿ ಮೌನವಾಗಿದ್ದ. ಅವನು ಒಂದೇ ಸಮನೆ ಶೂನ್ಯವನ್ನು ದಿಟ್ಟಿಸುತ್ತಿದ್ದ. ನಾನು ಅವನ ಹೆಗಲ ಮೇಲೆ ಕೈ ಇಟ್ಟು ಜೋರಾಗಿ ಅಲುಗಾಡಿಸಿದೆ. ಮನೋಜ್, ಏನಾಯಿತು ಮಗ, ಏನಾಯಿತು ಹೇಳೋ ಅಂತ ಕೇಳ್ತಾನೆ ಇದ್ದೆ. ಅವನು ನನ್ನ ಕಡೆ ತಿರುಗಲಿಲ್ಲ. ಅವನ ಮುಖದಲ್ಲಿ ಯಾವುದೋ ಭಾವನೆಗಳಿರಲಿಲ್ಲ. ಕಣ್ಣುಗಳು ಕೆಂಪಗಾಗಿತ್ತು. ಅವನು ತುಂಬ ನಿಧಾನವಾಗಿ ಒಡೆದ ಧ್ವನಿಯಲ್ಲಿ ಕೇಳಿದ, ಅವಳು ಕರಿತಾ ಇದ್ದಾಳೆ, ಅವಳು ತುಂಬ ದಣಿದಿದ್ದಾಳೆ, ಪಾಪ ಅವಳಿಗೆ ಸಾಯಬೇಕಂತೆ. ಸರಿಯಾಗಿ ಸಮಯ 10:59 ಆಗ್ತಿದ್ದಂತೆ ಕಾರಿನ ಒಳಗಡೆ ಲೈಟ್ ತಾವಾಗೆ ಉರಿದವು. ಸೆಂಟ್ರಲ್ ಲಾಕ್ ಆಗಿದ್ದ ಕಾರಿನ ಬಾಗಿಲುಗಳು ಕ್ಲಿಕ್ ಎಂದು ಸದ್ದು ಮಾಡಿ ಓಪನ್ ಆದವು. ಮನೋಜ್ ಯಂತ್ರದಂತೆ ಎದ್ದು ನಿಂತು ಕೆಳಗಿಳಿದ. ನಾನು ಮತ್ತು ದೀಪಕ್ ಅವನನ್ನು ತಡೆಯಲು ಕೈ ಹಿಡಿದ್ವಿ. ಆದರೆ ಅವನ ಮೈ ಬೆಂಕಿಯಂತೆ ಸುಡ್ತಿತ್ತು. ನಮ್ಮ ಕೈಗಳನ್ನು ಕಿತ್ತೊಗೆದು ಅವನು ಕಾರಿನಿಂದ ಹೊರಬಂದ. ಅವನ ನಡಿಗೆಯನ್ನು ಒಂದು ವಿಚಿತ್ರವಾದ ಬದಲಾವಣೆಯಾಗಿತ್ತು. ಮನುಷ್ಯ ನಡೆಯುವಂತೆ ಅದು ಇರಲಿಲ್ಲ. ಮನೋಜ್, ಬೇಡ, ವಾಪಸ್ ಬಾ ಎಂದು ನಾವು ಕಿರ್ಚಿದ್ವಿ. ಆದರೆ ನಮ್ಮ ಗಂಟಲಿನಿಂದ ಶಬ್ದವೇ ಹೊರಬರುತ್ತಿರಲಿಲ್ಲ. ಯಾರೋ ನಮ್ಮನ್ನು ಸೀಟ್ ಬೆಲ್ಟ್ ಇಲ್ಲದಿದ್ದರೂ ಸೀಟ್ಗೆ ಕಟ್ಟಿ ಹಾಕಿದಂತೆ ನಮಗೆ ಅಲುಗಾಡಲು ಸಾಧ್ಯವಾಗುತ್ತಿರಲಿಲ್ಲ. ಮನೋಜ್ ಆ ಹಸಿ ಮಣ್ಣಿನ ರಸ್ತೆಯ ಮೇಲೆ ನಡೆದು ರಸ್ತೆಯ ಪಕ್ಕದಲ್ಲಿದ್ದ ದಟ್ಟವಾದ ಪೊದೆಗಳ ಒಳಗಡೆ ಹೋದ. ಅವನು ಹೋಗುತ್ತಿದ್ದಂತೆ ಆ ಕಾಡಿನ ಒಳಗಿದ್ದ 10 ಹೆಂಗಸರು ಒಟ್ಟಿಗೆ ನಕ್ಕಂಥ ಶಬ್ದ ನಮಗೆ ಕೇಳಿಸ್ತು. ಕೇವಲ ಒಂದು ಕ್ಷಣದ ನಂತರ ನಮಗೆ ಅಲುಗಾಡಲು ಸಾಧ್ಯವಾಯಿತು. ನಾನು ಮತ್ತು ದೀಪಕ್ ಟಾರ್ಚ್ ಹಿಡಿದು ಅವನು ಹೋದ ಕಡೆಗೆ ಹೋದ್ವಿ. ಪೊದೆಗಳು ಸರಿಸಿ ನೋಡಿದಾಗ ಅಲ್ಲಿ ನಮಗೆ ಕಂಡಿದ್ದು ರಸ್ತೆಯೇ ಅಲ್ಲ, ಅದು ಒಂದು ಹಳೆಯ ಮುರಿದು ಬಿದ್ದ ಸೇತುವೆ ಇತ್ತು. ಅದರ ಪಕ್ಕದಲ್ಲಿ ಒಂದು ತುಕ್ಕು ಹಿಡಿದ ಬೋರ್ಡ್ ಇತ್ತು, ಡೇಂಜರ್ ಝೋನ್, ಆಕ್ಸಿಡೆಂಟ್ ಸ್ಪಾಟ್ ಅಂತ. ಅಲ್ಲಿ ರಸ್ತೆಯೇ ಕೊನೆಯಾಗಿತ್ತು. ಮನೋಜ್ ಕಣ್ಮರೆಯಾಗಿದ್ದ ಜಾಗದಲ್ಲಿ ಕೇವಲ ಅವನ ಒಂದು ಚಪ್ಪಲಿ ಮಾತ್ರ ಬಿದ್ದಿತ್ತು. ನಾವು ಎಷ್ಟು ಕೂಗಿದರೂ ಎಷ್ಟು ಹುಡುಕಿದರೂ ಆ ಕತ್ತಲಲ್ಲಿ ಕೇವಲ ನಮ್ಮ ಧ್ವನಿ ಪ್ರತಿಧ್ವನಿ ಮಾತ್ರ ಕೇಳಿಸ್ತಾ ಇತ್ತು. ಮನೋಜ್ ಕಾಡಿನ ಒಳಗಡೆ ಅಥವಾ ಕಾಡಿನ ನೆರಳಿನ ಲೋಕದ ಒಳಗಡೆ ಶಾಶ್ವತವಾಗಿ ಕಣ್ಮರೆಯಾಗಿದ್ದ. ಆ ರಾತ್ರಿ ನಾವು ಹೇಗೆ ಬದುಕಿ ಬಂದ್ವಿ ಅನ್ನೋದೇ ಇವತ್ತಿಗೂ ನಮಗೆ ಆಶ್ಚರ್ಯವಾಗುತ್ತೆ. ಮನೋಜ್ ಕಣ್ಮರೆ ಆದ ಮೇಲೆ ನಮಗೆ ಅರಿವಿಲ್ಲದೆ ಕಾರ್ ಸ್ಟಾರ್ಟ್ ಆಯಿತು. ನಾವು ಹಿಂದೆ ಮುಂದೆ ನೋಡದೆ ಗಾಡಿ ಓಡಿಸಿ ಹೇಗೋ ಮೇನ್ ರೋಡ್ ತಲುಪಿದ್ವಿ. ಸೂರ್ಯ ಹುಟ್ಟಿದ ಮೇಲೆ ಪೊಲೀಸರ ಜೊತೆ ಮತ್ತೆ ಆ ಜಾಗಕ್ಕೆ ಹೋದ್ವಿ. ಅಲ್ಲಿ ಹೋದಾಗ ಪೊಲೀಸರು ಕೊಟ್ಟ ಮಾಹಿತಿ ನಮಗೆ ಮೈ ಜುಮ್ಮನಿಸ್ತು. 10 ವರ್ಷಗಳ ಹಿಂದೆ ಅದೇ ತಿರುವಿನಲ್ಲಿ ಒಂದು ಭೀಕರ ಅಪಘಾತ ನಡೆದಿತ್ತಂತೆ.
ಆ ಅಪಘಾತದಲ್ಲಿ ಒಬ್ಬಳು ಹೆಂಗಸು ಮತ್ತು ಅವಳ ಕುಟುಂಬ ದಾರುಣವಾಗಿ ಸಾವನ್ನಪ್ಪಿದ್ರು. ಅಂದಿನಿಂದ ಆ ಜಾಗದಲ್ಲಿ ಗೂಗಲ್ ಮ್ಯಾಪ್ ಸರಿಯಾಗಿ ಕೆಲಸ ಮಾಡುವುದಿಲ್ಲವಂತೆ. ಅನೇಕರು ಅಲ್ಲಿ ದಾರಿ ತಪ್ಪಿ ಪ್ರಪಾತಕ್ಕೆ ಬಿದ್ದ ಉದಾಹರಣೆಗಳಿವೆ. ಪೊಲೀಸರು ಮತ್ತು ಲೋಕಲ್ ಜನರು ಇಡೀ ಕಾರನ್ನು ಜಾಲಾಡಿದರು. ಆದರೆ ಮನೋಜ್ ಒಂದು ಸಣ್ಣ ಕುರುಹು ಕೂಡ ಸಿಗಲಿಲ್ಲ. ಅವನು ಅವತ್ತು ಆ ಹೆಂಗಸಿನ ಹಿಂದೆ ಹೋಗಿದ್ದು ಯಾವುದೋ ಭ್ರಮೆಯಲ್ಲ, ಆ ಆತ್ಮಕ್ಕೆ ಇವನು ಬಲಿಯಾಗಿದ್ದ. ಕೇಸ್ ದಾಖಲಾಯಿತು, ತನಿಖೆ ನಡೀತು. ಆದರೆ ಮನೋಜ್ ಮಾತ್ರ ಇವತ್ತಿಗೂ ಮಿಸ್ಸಿಂಗ್ ಪರ್ಸನ್ ಲಿಸ್ಟ್ನಲ್ಲೇ ಇದ್ದಾನೆ. ಆದರೆ ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಘಟನೆ ನಡೆದು 6 ತಿಂಗಳು ಕಳೆದಿದೆ. ಪ್ರತಿ ಅಮಾವಾಸ್ಯೆ ರಾತ್ರಿ ಸರಿಯಾಗಿ 11:59ಕ್ಕೆ ನನಗೆ ಒಂದು ಅನ್ನೋನ್ ನಂಬರಿಂದ ಫೋನ್ ಬರುತ್ತೆ. ನಾನು ಮೊದಲು ಫೋನನ್ನು ಭಯದಿಂದ ಎತ್ತುತ್ತಿರಲಿಲ್ಲ. ಆದರೆ ಒಂದು ರಾತ್ರಿ ಧೈರ್ಯ ಮಾಡಿ ಫೋನ್ನ ರಿಸೀವ್ ಮಾಡಿದೆ. ಅವತ್ತಲೆಯಿಂದ ಬರೀ ಗಾಳಿ ಶಬ್ದ ಮತ್ತು ಮಣ್ಣಿನ ಮೇಲೆ ಯಾರೋ ನಡೆಯುತ್ತಿರುವ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ನಂತರ ಒಂದು ಧ್ವನಿ ಕೇಳಿತು. ಅದು ಮನೋಜ್ ಧ್ವನಿಯೇ ಆಗಿತ್ತು. ಆದರೆ ಅದರಲ್ಲಿ ಮನುಷ್ಯನ ಜೀವ ಇರಲಿಲ್ಲ. ಆ ಧ್ವನಿ ತುಂಬ ಧನ್ಯವಾಗಿ ಕೇಳಿಸ್ತಾ ಇತ್ತು. ಸಂತು, ಇಲ್ಲಿ ತುಂಬ ಕತ್ಲಿದೆ ಕಣೋ, ನನಗೆ ಯಾಕೋ ಇಲ್ಲಿ ಒಬ್ಬನೇ ಬಿಟ್ಟು ಹೋಗಿದ್ದೀರಾ? ಅವಳು ನನ್ನ ಬಿಡ್ತಾ ಇಲ್ಲ, ನನ್ನ ಕರ್ಕೊಂಡು ಹೋಗಿ ಅಂತ ಕೇಳಿಸ್ತಾ ಇತ್ತು. ಆ ಮಾತು ಮುಗಿಯುತ್ತಿದ್ದಂತೆ 10 ವರ್ಷಗಳ ಹಿಂದೆ ಸತ್ತ ಆ ಹೆಂಗಸಿನ ವಿಕೃತ ನಗು ಫೋನ್ನಲ್ಲಿ ಕೇಳಿಸ್ತಾ ಇತ್ತು. ಕಾಲ್ ಕಟ್ಟಾಯಿತು. ನನಗೀಗ ಅರ್ಥವಾಯಿತು, ಮನೋಜ್ ಸತ್ತಿಲ್ಲ, ಅವನು ಆ ಕತ್ತಲಿನ ಲೋಕದಲ್ಲಿ ಸರಿಯಾಗಿದ್ದಾನೆ. ಇವತ್ತಿಗೂ ಗೂಗಲ್ ಮ್ಯಾಪ್ ಬಳಸುವ ನನಗೆ ಭಯವಾಗುತ್ತೆ. ನಾನು ಕೂಡ ಯಾವುದಾದರೂ ಅಪರಿಚಿತ ಕಾಡಿನ ದಾರಿಯಲ್ಲಿ ಹೋಗುವಾಗ ಮ್ಯಾಪ್ ಮೇಲೆ ನಂಬಿಕೆ ಇಡಬೇಡಿ. ಯಾಕಂದರೆ ಮ್ಯಾಪ್ ನಿಮಗೆ ದಾರಿ ತೋರಿಸಬಹುದು, ಆದರೆ ದಾರಿಯಲ್ಲಿ ನಿಮಗಾಗಿ ಯಾರು ಕಾಯುತ್ತಿದ್ದಾರೆ ಎಂಬುದು ಮ್ಯಾಪ್ನಲ್ಲಿ ಗೋಚರವಾಗುವುದಿಲ್ಲ.